ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ದೀನರಲ್ಲಿ ಜ್ಞಾನ. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 2ನೇ ವಚನ. ಎಲ್ಲಿ ಹೆಮ್ಮೆಯೋ ಅಲ್ಲಿ ನಾಚಿಕೆ, ದೀನರಲ್ಲಿ ಜ್ಞಾನ. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ಎಲ್ಲಿ ಹೆಮ್ಮೆ ಇದೆಯೋ ಅಲ್ಲಿ ನಾಚಿಕೆಯಂತೆ ದೀನರಲ್ಲಿ ದೇವರು ಜ್ಞಾನವನ್ನು ಕೊಡುವಂಥ ದೇವರಾಗಿದ್ದಾರೆ. ನೋಡ್ರಿ, ನಮ್ಮ ದೇವರು ನಮ್ರತೆಯನ್ನು ಪ್ರೀತಿಸುವ ದೇವರು. ನಮ್ರತೆಯ ಮನೋಭಾವದಿಂದ ಇರುವವರನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅವರನ್ನು ಆಶೀರ್ವಾದ ಮಾಡುವ ದೇವರು. ಸತ್ಯವೇದದಲ್ಲಿ ಕೂಡ ನಾವು ನೋಡುತ್ತೇವೆ, ದಾವೀದನು, ಸೊಲೊಮೋನನು, ಅನೇಕ ಅರಸರುಗಳು, ಭಕ್ತನಾದಂಥ ಯೋಸೇಫನು, ಇನ್ನಿತರು ದೇವರು ಅವರನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋದರು. ಅವರಿಗೆ ದೈವಿಕವಾದ ಜ್ಞಾನವನ್ನು ಕೊಟ್ಟರು. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ದೀನರಿಗೆ ದೇವರು ಜ್ಞಾನವನ್ನು ಕೊಡುತ್ತಾರಂತೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ಪುನರುತ್ಥಾನಗೊಂಡು ಸ್ವರ್ಗದಲ್ಲಿ ತಂದೆಯ ಬಲಗಡೆಯಲ್ಲಿ ಕುಳಿತಿದ್ದಾರೆ. ಕಾರಣ, ಶಿಲುಬೆಯ ಮರಣ ಹೊಂದುವರೆಗೂ ಅವರು ತಮ್ಮನ್ನೇ ತಾವು ತಗ್ಗಿಸಿಕೊಂಡು ನಮ್ರತೆಯಿಂದ ನಡೆದರು. ನಾವು ದೀನರಾಗಿ ಜೀವಿಸುವಾಗ ದೇವರು ನಮಗೆ ದೈವಿಕವಾದ ಜ್ಞಾನವನ್ನು ಕೊಟ್ಟು ನಡೆಸುತ್ತಾರೆ. ನಮ್ರತೆಯಿಂದ ಜೀವಿಸಿ ನಾವು ಕರ್ತನ ದೈವಿಕವಾದ ಜ್ಞಾನವನ್ನು ಪಡೆಯುವವರಾಗಿರಬೇಕು. ಈ ಪ್ರಪಂಚದಲ್ಲಿ ಸ್ತೋತ್ರ, ಅನೇಕ ಅದ್ಭುತವಾದಂಥ ಆಶೀರ್ವಾದಗಳು ಯಾರಿಗಿದೆ ಅಂತ ಹೇಳಿದ್ರೆ ದೀನರಿಗೆ ಇರುವಂಥದ್ದಾಗಿದೆ. ಹಾಗಾದರೆ ದೀನರಾಗಿ ನಡೆಯೋಣ, ದೈವಿಕವಾದ ಜ್ಞಾನವನ್ನು ಪಡೆದುಕೊಳ್ಳೋಣ. ನಡೆದ ಒಂದು ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಾ ಇದ್ದ ಹುಡುಗನೊಬ್ಬ ಯಾವಾಗಲೂ ತನ್ನ ತರಗತಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುತ್ತಾ ಇದ್ದ. ಆ ಫಸ್ಟ್ ಪ್ಲೇಸನ್ನು ಯಾರಿಗೂ ಬಿಟ್ಟು ಕೊಡುತ್ತಾ ಇರಲಿಲ್ಲ. ಅವನ ಬುದ್ಧಿವಂತಿಕೆ, ನನ್ನ ಹಾಗೆ ಓದುವವರು ಯಾರೂ ಇಲ್ಲ, ನನ್ನ ಹಾಗೆ ಜ್ಞಾನಿ ಯಾರೂ ಇಲ್ಲ ಎಂಬುದಾಗಿ ಯಾವಾಗಲೂ ಹೆಮ್ಮೆಯಿಂದ, ಸೊಕ್ಕಿನಿಂದ ಮಾತುಗಳನ್ನು ಆಡುತ್ತಾ ಇದ್ದ. ಆದರೆ ಆ ತರಗತಿಯಲ್ಲಿದ್ದಂಥ ಬೇರೆ ಯಾವ ಹುಡುಗರಿಗೂ ಅದು ಇಷ್ಟವಾಗುತ್ತಾ ಇರಲಿಲ್ಲ. ಅದೇ ತರಗತಿಗೆ ಒಬ್ಬ ಹೊಸ ಹುಡುಗನು ಸೇರಿಕೊಂಡನು. ಅವನು ಯಾವಾಗಲೂ ದೀನನಾಗಿದ್ದನು, ಸರಳನಾಗಿದ್ದನು. ಅವನು ಚೆನ್ನಾಗಿ ಓದುವವನಾಗಿದ್ದನು, ದೇವ ಭಕ್ತನಾಗಿದ್ದನು. ಇವನು ಏನು ಚೆನ್ನಾಗಿ ಓದಿ ಅವರಿಬ್ಬರಿಗೂ ಒಂದು ಸ್ಪರ್ಧಾತ್ಮಕ ಒಂದು ಕಾಂಪಿಟೇಷನ್ ಏರ್ಪಡ್ತು. ಅರ್ಧ ವಾರ್ಷಿಕೆಯ ಪರೀಕ್ಷೆ ಆರಂಭವಾಯಿತು. ಎಂದಿನಂತೆ ಆ ಅಹಂಕಾರ ಹುಡುಗ ನಾನೇ ಫಸ್ಟ್ ಬರ್ತೇನೆ ಎಂಬುದಾಗಿ ಅವನು ತಿಳ್ಕೊಂಡಿದ್ದ. ತರಗತಿ ಕೂಡ ಕಾದಿದ್ದರು. ಆದರೆ ಆಶ್ಚರ್ಯಗೊಳ್ಳುವಂತೆ ಮೊದಲ ಸ್ಥಾನವನ್ನು ಹೊಸದಾಗಿ ಬಂದು ಸ್ತೋತ್ರ ಸೇರಿಕೊಂಡ ಆ ಹುಡುಗನಿಗೆ ಮೊದಲ ಸ್ಥಾನ ಬಂತು. ಅಹಂಕಾರ ಪಡುತ್ತಾ ಇದ್ದಂಥ ವ್ಯಕ್ತಿಗೆ 2ನೇ ಸ್ಥಾನ ಬಂತು. ನೋಡ್ರಿ, ಆ ಹೊಸ ಹುಡುಗನು ಪ್ರಥಮ ಸ್ಥಾನವನ್ನು ಪಡೆದು ದೇವರ ನಾಮವನ್ನು ಮಹಿಮೆಪಡಿಸಿದನು. ಕಾರಣ, ಅವನು ದೀನನಾಗಿದ್ದನು, ಅವನಿಗೆ ದೇವರು ಜ್ಞಾನವನ್ನು ಕೊಟ್ಟಿದ್ದರು. ಪ್ರೀತಿಯುಳ್ಳ ದೇವಜನರೇ, ದೇವರು ದೀನರಿಗೆ ಜ್ಞಾನ ಕೊಡ್ತಾರೆ. ತಗ್ಗಿದವರನ್ನು ದೇವರು ಹೆಚ್ಚಿಸುವಂಥವರಾಗಿದ್ದಾರೆ. ಆದುದರಿಂದ ಪ್ರೀತಿಯುಳ್ಳ ದೇವಜನರೇ, ನಾವು ಸಹ ವಿನಯತೆಯಿಂದ, ಸ್ತೋತ್ರ, ತಾಳ್ಮೆಯಿಂದ ಇರೋಣ. ದೀನರಿಗೆ ಜ್ಞಾನ ದೇವರು ಕೊಡುವಾಗ ನಮ್ಮ ಮಕ್ಕಳಿಗೆ ಕೂಡ ಅದನ್ನು ಕಲಿಸೋಣ. ಅವರು ಫಸ್ಟ್ ಪ್ಲೇಸ್ ಬರ್ತಾ ಇರ್ಬೋದು, ರ್ಯಾಂಕ್ ಸ್ಟೂಡೆಂಟ್ ಆಗಿರಬಹುದು. ಅಹಂಕಾರ ಪಡಬಾರ್ದಂತ ಹೇಳ್ರಿ, ಸೊಕ್ಕಿನಿಂದ ಮೆರೆಯಬೇಡ್ರಿ ಎಂಬುದಾಗಿ ಹೇಳ್ರಿ. ನಮ್ರತೆಯಿಂದ, ದೀನತೆಯಿಂದ ಇನ್ನೂ ಸ್ವಾಮಿ ನೀನು ಕೊಟ್ಟಂಥ ಜ್ಞಾನ ಎಂಬುದಾಗಿ ಹೇಳಲು ಅವರಿಗೆ ಕಲಿಸಿಕೊಡ್ರಿ. ನಿಶ್ಚಯವಾಗಿ ದೀನರಿಗೆ ದೇವರು ಜ್ಞಾನ ಕೊಟ್ಟು ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದುವಂತೆ, ಆಶೀರ್ವಾದ ಹೊಂದುವಂತೆ ದೇವರು ಸಹಾಯ ಮಾಡ್ತಾರೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಎಲ್ಲಿ ಹೆಮ್ಮೆ ಇದೆಯೋ ಅಲ್ಲಿ ನಾಚಿಕೆ ಇದೆ. ಆದರೆ ಎಲ್ಲಿ ದೀನತೆ ಇದೆಯೋ ಅಲ್ಲಿ ಕರ್ತನೆ ಜ್ಞಾನ ಇದೆ. ನೀವು ದೀನರಿಗೆ ಜ್ಞಾನ ಕೊಡುವ ದೇವರು. ಅಪ್ಪ, ನಾವು ದೀನತೆಯಿಂದ ವರ್ತಿಸಿ ನಿಮ್ಮ ಜ್ಞಾನವನ್ನು ಪಡೆದುಕೊಂಡು ನಿಮಗಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ಈ ವಿಡಿಯೋನು ಕೂಡ ವಾಚ್ ಮಾಡಿದ, ನೋಡಿದ ಎಲ್ಲ ದೇವ ಮಕ್ಕಳನ್ನು ಬ್ಲೆಸ್ ಮಾಡಿರಿ. ಅವರ ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಅವರ ಜೀವಿತದಲ್ಲಿ ಯಾವುದಾದ್ರೂ ಅಗತ್ಯತೆಗಳು, ಸಮಸ್ಯೆಗಳು, ಬಲಹೀನತೆಗಳು, ರೋಗಗಳಿರೋದಾದರೆ ನಿಮ್ಮ ನಾಮದಲ್ಲಿ ನೀಗಿ ಹೋಗ್ಲಪ್ಪ. ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ನಾವು ದೀನರಾಗಿ ಜೀವಿಸೋಣ, ದೈವಿಕ ಜ್ಞಾನ ಪಡೆದುಕೊಳ್ಳೋಣ, ದೇವರ ಮಹಿಮೆಗಾಗಿ ಜೀವಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.
ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.